ಹಾಯ್ ಎವ್ರಿವನ್. ಸೊ ಒನ್ ಟೈಮ್ ಇನ್ವೆಸ್ಟ್‌ಮೆಂಟ್ ಅಂದ ತಕ್ಷಣ ನೀವು ಭಯ ಪಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡ್ತೀರಾ. ಬೇಡಪ್ಪ ಇನ್ವೆಸ್ಟ್‌ಮೆಂಟ್ ಇದೆ, ಫೇಕ್ ಇದೆ ಅಂತ ಹೇಳಿ. ಎಸ್ ಆಬ್ವಿಯಸ್ಲಿ ನಾರ್ಮಲ್ ಆಗಿ ನಾವು ಹೌಸ್ ವೈಫ್‌ಗಳಾಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಜಾಬ್‌ಗಳು ಯಾರೇ ಒಬ್ಬ ಪ್ರತಿಯೊಬ್ಬ ವ್ಯಕ್ತಿ ಆಗಿದ್ರು ಕೂಡ ಇನ್ವೆಸ್ಟ್‌ಮೆಂಟ್ ಅಂದ ತಕ್ಷಣ ಏನೋ ಫೇಕ್ ಇರುತ್ತೆ. ದುಡ್ಡು ಹಾಕಿ ಆದ್ಮೇಲೆ ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ಏನು? ಏನ್ ಕತೆ? ಹಾಕಿರೋ ದುಡ್ಡಿಂದು ಏನಾಗತ್ತೆ? ಲಾಸ್ ಆಗತ್ತಲ್ವಾ ಅಂತ ಯೋಚನೆ ಇದ್ದೇ ಇರತ್ತೆ. ಅದು ಸಹಜ. ನಾನು ಕೂಡ ಈ ಒಂದು ಪ್ಲಾಟ್‌ಫಾರ್ಮ್ ಜಾಯಿನ್ ಆಗೋಕ್ಕಿಂತ ಮುಂಚೆ ಅಷ್ಟೇ ಥಿಂಕ್ ಮಾಡಿದ್ದೆ. ಥಿಂಕ್ ಮಾಡಿ ಜಾಯಿನ್ ಆದ್ಮೇಲೆ ನನಗೆ ಗೊತ್ತಾಗಿದ್ದು ಇಲ್ಲಿ ಸ್ಕಿಲ್ಸ್‌ಗಳಿದಾವೆ. ಸ್ಕಿಲ್ಸ್‌ಗಳನ್ನ ಕಲ್ತ್ಕೊಂಡು ವರ್ಕ್ ಮಾಡ್ಬೋದು ಅಂತ ಹೇಳಿ. ಬಟ್ ನಾನ್ ತಗೊಂಡಿರೋ ಒಂದು ತಪ್ಪು ನಿರ್ಧಾರ. ಈ ಕಂಪನಿ ಕರೆಕ್ಟ್ ಆಗಿತ್ತು ಆಂಡ್ ಲೀಗಲ್ ಇತ್ತು. ಕಂಪನಿ ಬಂದು ಗವರ್ನಮೆಂಟ್ ರಿಜಿಸ್ಟರ್ಡ್ ಇತ್ತು. ಬಟ್ ನಾನು ಸರಿಯಾದ ಮೆಂಟರ್‌ನ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ. ಆಂಡ್ ಸರಿಯಾದ ಮೆಂಟರ್ ಅನ್ನೋದಕ್ಕಿಂತ ಅವ್ರಿಗೂ ಅನ್ನೋದ್ರಲ್ಲಿ ತಪ್ಪೇನೂ ಇಲ್ಲ. ಯಾಕಂದ್ರೆ ಅವ್ರಿಗೆ ತುಂಬಾ ಸಾವಿರಾರು ಜನ ಸ್ಟೂಡೆಂಟ್ಸ್‌ಗಳು. ಯಾಕಂದ್ರೆ ಕೋಟಿಗಟ್ಟಲೆ ಸಂಪಾದನೆ ಮಾಡಿರ್ತಾರೆ ಅಂದ್ರೆ ನಮ್ಮಂತವ್ರು ಅವ್ರಿಗೆ ಲಕ್ಷಾನುಗಟ್ಟಲೆ ಜನ ಇರ್ತಾರೆ ಸ್ಟೂಡೆಂಟ್ಸ್. ಸೊ ನನಗೊಬ್ಳಿಗೆ ಕೂತ್ಕೊಂಡು ಇದ್ ಮಾಡು ಅದ್ ಮಾಡು ಅಂತ ಹೇಳಕ್ಕೆ ಅವ್ರಿಗೂ ಆಗಲ್ಲ. ಅವ್ರನ್ನ ಬ್ಲೇಮ್ ಮಾಡೋಕ್ಕೂ ಇಷ್ಟಪಡಲ್ಲ. ಸೊ ಅಲ್ಲಿ ಅವ್ರ ಕಡೆಯಿಂದ ನನಗೆ ಯಾವುದೇ ರೆಸ್ಪಾನ್ಸ್ ಸಿಗ್ಲಿಲ್ಲ. ಈ ತರ ಮಾಡು, ನೆಕ್ಸ್ಟ್ ಈ ಸ್ಟೆಪ್ ಮಾಡು, ಇದನ್ನ ಕಲಿ, ಇದನ್ನ ಕಲ್ತ್ರೆ ಅರ್ನಿಂಗ್ಸ್ ಆಗತ್ತೆ ಅಂತ ಯಾವ್ದು ಗೈಡೆನ್ಸ್ ಸಿಗ್ಲಿಲ್ಲ. ಸೊ ಆವಾಗ ನಾನೇ ಕೂತ್ಕೊಂಡು ಎಜುಕೇಟೆಡ್ ಆಗಿದ್ನಲ್ವಾ, ಸೊ ನಾನೇ ಕೂತ್ಕೊಂಡು ಲರ್ನ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಇವಾಗ ಪ್ರತಿದಿನ ಸ್ಕಿಲ್ಸ್‌ಗಳನ್ನ ಕಲ್ತ್ಕೊಂಡು ವರ್ಕ್ ಮಾಡಿ ಅರ್ನಿಂಗ್ಸ್‌ನ ಮಾಡ್ತಾ ಇದೀನಿ. ನೀವು ನೋಡ್ತಾ ಇರ್ತೀರಾ ಅಲ್ವಾ? ಅಂಡ್ ನನ್ನ ಕನ್ನಡ ಮೆಂಟರ್‌ಶಿಪ್ ಅಲ್ಲಿ ನೀವು ಜಾಯಿನ್ ಆಗೋದ್ರಿಂದ ನಾನು ಪ್ರತಿಯೊಂದು ನಾನೇ ಕೂತ್ಕೊಂಡು ಲರ್ನ್ ಮಾಡಿದ್ದೀನಿ. ಓಕೆ. ಸೊ ನನ್ಗೆ ಅದ್ರ ಕಷ್ಟ ಗೊತ್ತಿದೆ. ಯಾರು ಒಬ್ರು ಗೈಡ್ ಮಾಡದಿತಿ ಇದ್ದಾಗ ಎಷ್ಟು ಕಷ್ಟ ಪಡಬೇಕು ಅನ್ನೋದು ನಾನು ನೋಡಿದ್ದೀನಿ. ಹಾಗಾಗಿ ನನ್ನ ಸ್ಟೂಡೆಂಟ್ಸ್‌ಗಳಿಗೆ ನಾನು ಪ್ರತಿಯೊಂದು ಕೂಡ ಕುತ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಇವಾಗ ನನ್ನ ಮಗಳಿಗೆ ಸ್ಕೂಲಿಗೆ ಹಾಕಿದ್ದೀನಿ ಅಂದ್ರೆ ಇಂದ ಹಿಡಿದು ಕೈ ಹಿಡಿದು ಹೇಗೆ ಮಾಡಿಸ್ತಾರ ಆ ಥರ ಕ್ಲಾಸಸ್‌ನ ನಾನು ಸ್ಟೂಡೆಂಟ್ಸ್‌ಗಳಿಗೆ ಕೊಡ್ತಾ ಇದ್ದೀನಿ. ಅದರ ಫೀಡ್‌ಬ್ಯಾಕೆ ನೆಕ್ಸ್ಟ್ ಹಾಕಿರ್ತೀನಿ. ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬನ್ನಿ. ನಾನು ನನ್ನ ಬಾಯಲ್ಲಿ ಹೇಳೋದಕ್ಕಿಂತ ನನ್ನ ಸ್ಟೂಡೆಂಟ್‌ಗಳು ಏನು ನನ್ನ ಕ್ಲಾಸಸ್ ರಿಸಲ್ಟ್ ಹೇಗಿದೆ, ನನ್ನ ಸ್ಟೂಡೆಂಟ್‌ಗಳ ಫೀಡ್‌ಬ್ಯಾಕ್ ಯಾವ ಥರ ಇದೆ ಅದನ್ನೆಲ್ಲ ನೋಡ್ಕೊಂಡ್ ಬನ್ನಿ. ನೋಡ್ಕೊಂಡ್ ಬಂದ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಐಶ್ವರ್ಯ ಮ್ಯಾಮ್ ಕ್ಲಾಸ್ ಹೇಗಿರತ್ತೆ ಅಂತ. ಓಕೆ. ಫಸ್ಟ್ ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬನ್ನಿ. ಓಕೆ ಭವ್ಯ, ಹೇಗೆ ಅನಿಸ್ತಾ ಇದೆ ಭವ್ಯ ನನ್ನ ಕ್ಲಾಸಸ್ಸು? ನಿಮ್ಮ ಕ್ಲಾಸಸ್ ಮತ್ತೆ ನಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಸೊ ನೀವು ಹೇಳ್ಕೊಟ್ಟಿರೋ ಅಪ್ಡೇಟ್ ಮಾರ್ಕೆಟಿಂಗ್ ಫಿನಾನ್ಸಿಂಗ್ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಆ್ಯಂಡ್ ಅದ್ರ ಜೊತೆಗೆ ನೀವು ಬೇರೆ ಜಾಬ್ಸ್ ಕೂಡ ರೆಫರ್ ಮಾಡಿ ಅದರಲ್ಲೂ ನಮಗೆ ಜಾಬ್ ಮಾಡಿ ಫೈನಲಿ ನಾವು ಕೂಡ ಮನೇಲಿ ಕುತ್ಕೊಂಡು ವರ್ಕ್ ಮಾಡಿ ಅದನ್ನ ಮಾಡ್ತಾ ಇದ್ದೀವಿ. ಓಕೆ. ತುಂಬಾನೇ ಹ್ಯಾಪಿ ಫೀಲ್ ಆಗ್ತಾ ಇದೆ ನಾನು ನೋಡ್ಕೊಂಡು. ಓಕೆ ಭವ್ಯ, ಇವಾಗ ಜಾಬ್ ಅಂತ ಹೇಳಿದೆ, ಜಾಬ್ ಅಪ್ಲೈ ಮಾಡಿಸಿದೆ ಅಲ್ವಾ? ಇಮಿಡಿಯೇಟ್ ನಾನು ಹೇಳಿದಾಗೆ ಒಂದೇ ದಿನದಲ್ಲಿ ಆಯ್ತಾ ಜಾಬ್ ನಿಮಗೆ? ಹಾಂ ಮ್ಯಾಮ್, ಒಂದಿನ ಅಂದರೆ ನಮ್ಗೆ ಒಂದು 2 days ಆಯಿತು ಮ್ಯಾಮ್. ಸೊ ಓಕೆ. ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗೋದಕ್ಕೆ. ಸೊ ಹ್ಞೂ. ವಿತಿನ್ ಒಂದು 2-3 days ಒಳಗಡೆ ನಮಗೆ ಜಾಬ್ ಕನ್ಫರ್ಮ್ ಆಗುತ್ತೆ. ಜಾಬ್ ಕನ್ಫರ್ಮ್ ಆಯಿತು, ಹಾಗೆ ನಮಗೆ ಜಾಬ್ ಕೂಡ ಸ್ಟಾರ್ಟ್ ಆಯಿತು. ಓಕೆ. ಆ್ಯಂಡ್ 2 days ಅಲ್ಲಿ ಅವರು ಟ್ರೈನಿಂಗ್ ಕೂಡ ಕೊಟ್ಟರು. ಹ್ಞೂ. ಟ್ರೈನಿಂಗ್ ಕೂಡ ಕೊಟ್ಟು ನಮಗೆ ಜಾಬ್ ಕೂಡ ಹೇಳಿಕೊಟ್ಟು ಮಾಡಿಸ್ತಿದ್ದಾರೆ. ಓಕೆ. ಈಸಿ ಇದೆಯಾ ಜಾಬು ನಾನು ಜಾಬ್ ಹೇಳಿದಾಗೆ? ಹಾಂ ನಮ್ಮ ಜಾಬ್ ಕೂಡ ಚೆನ್ನಾಗಿದೆ. ಅಷ್ಟೊಂದು ರಿಸ್ಕಿ ಅಂತ ಕೂಡ ಏನಿಲ್ಲ. ಹ್ಞೂ. ಸೊ ನಮ್ಗೆ ಕಂಫರ್ಟಬಲ್, ನಮಗೆ ಯಾವಾಗ ಫ್ರೀ ಇರುತ್ತೋ ಸೊ ಆ ಫ್ರೀ ಟೈಮಲ್ಲಿ ನಾವು ಜಾಬ್ ಮಾಡ್ಕೋಬೋದು. ಇಷ್ಟೇ ಓಕೆ. ಟೈಮ್ ಇಷ್ಟೇ ಅವರ್ಸ್ ಅಂತ ಏನಿರೋದಿಲ್ಲ. ಹ್ಞೂ. ಸೊ ನಮಗೆ ಯಾವಾಗ ಕಂಫರ್ಟಬಲ್ ಇರುತ್ತೋ ಅವಾಗ ಜಾಯ್ನ್ ಆಗಿ ವರ್ಕ್ ಫ್ರೀ ಮಾಡ್ಕೋಬೋದು. ಟೈಮ್ ಮಾಡ್ಬೋದು. ನಾನು ಹೇಳ್ದಾಗೆ ಅದೇ ಥರ ಇದೆಯಲ್ವಾ ಜಾಬು? ಟೈಮಿಂಗ್ಸ್ ಅದೇ ಆಗಿರ್ಬೋದು. ಅಂದರೆ ಟೈಮಿಂಗ್ಸ್ ಆಗಿರ್ಬೋದು ಪ್ರತಿಯೊಂದು ಹಾಗೆ ಇದೆ. ರಿಸ್ಟ್ರಿಕ್ಷನ್ಸ್ ಕೂಡ ಏನಿಲ್ಲ. ಹ್ಞೂ. ನಾವೇನೇ ಮಿಸ್ಟೇಕ್ ಮಾಡಿದ್ರು ಕೂಡ ಅವ್ರು ನಮಗೆ ಹೇಳ್ತಾರೆ. ಓಕೆ. ಇನ್ನೊಂದು ಭವ್ಯ, ಏನು ಗೊತ್ತಾ? ಸೊ ಇವಾಗ ನಾನು ಜಾಬ್ ರೆಕಮೆಂಡ್ ಮಾಡಿದೆ, ನನ್ನ ಕಡೆಯಿಂದ ಜಾಬ್ ಸಿಗುತ್ತೆ ಅಂತ ನಾನು ಹೇಳಿರ್ತೀನಿ ಸ್ಟೂಡೆಂಟ್ಸ್ಗಳಿಗೆ. ಇವಾಗ ನಾನು ಯಾವ ರೀತಿ ನಿಮ್ಮ ಕನ್ನಡದಲ್ಲಿ ಕ್ಲಾಸಸ್ ಕೊಡ್ತೀನಿ, ಎಷ್ಟು ಹೆಲ್ಪ್ ಮಾಡ್ತೀನಿ ಕ್ಲಾಸಸ್ ಕೊಟ್ಟು, ಅದೇ ಥರ ನಿಮಗೆ ಜಾಬ್ ಪ್ರೊವೈಡ್, ಇವಾಗ ಜಾಬ್ ಸಿಕ್ಕಿದೆ ಅಲ್ವಾ, ಅಲ್ಲಿ ಕೂಡ ಅದೇ ಥರ ಸಪೋರ್ಟ್ ಸಿಗ್ತಾ ಇದೆ ಅಲ್ವಾ? ಹೌದು ನಮ್ಮ ಸೇಮ್ ಅದೇ ಥರ ಸಪೋರ್ಟ್ ಸಿಗ್ತಿದೆ. ಸೊ ಈಗ ಕೆಲವೊಂದು ನಮ್ಗೆ ಇವಾಗ ಲ್ಯಾಂಗ್ವೇಜಸ್ ಪ್ರಾಬ್ಲಮ್ ಇರ್ಬೋದು, ಹಿಂದಿ ತೆಲುಗು ತಮಿಳ್ ಆ ಥರ ಇರ್ಬೋದು. ಸೊ ಓಕೆ. ಅಂತ ಲ್ಯಾಂಗ್ವೇಜ್ ಪ್ರಾಬ್ಲಮಲ್ಲೂ ಕೂಡ ಅವ್ರು ತುಂಬ ಕೂಡ ಕಂಪ್ಲೀಟಾಗಿ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ. ಓಕೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಭವ್ಯ? ನೋಡ್ತಾರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಮ್. ಫಸ್ಟ್ ಆಫ್ ಆಲ್ ನಿಮಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು ಮ್ಯಾಮ್. ಸೊ ನೀವು ವೆಲ್ಕಮ್. ಕ್ಲಾಸಸ್ ಜಾಯಿನ್ ಆಗಿ ಹಾಂ. ಸೊ ಅದ್ರ ಮೂಲಕ ನಾವು ಮನೇಲಿ ಕೂತ್ಕೊಂಡು ಅಟ್ಲೀಸ್ಟ್ ಏನೋ ಒಂದು ನಾವು ಅರ್ನ್ ಮಾಡ್ಕೊತಾ ಇದೀವಿ. ನಮಗೆ ಸಪೋರ್ಟಿವ್ ಆಗಿದ್ರೆ ನಾವು ಸ್ಟ್ಯಾಂಡ್ ತಗೊಳ್ತಾ ಇದೀವಿ. ಸೊ ಹೌದು. ಅದು ತುಂಬಾನೇ ಥ್ಯಾಂಕ್ಸ್. ನೀವು ಅದಕ್ಕೆ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ ಮ್ಯಾಮ್. ಸೀರಿಯಸ್ ನಿಮಗೂ ಅಷ್ಟೇ, ನಿಮ್ಮ ಕೂಡ ಎಫರ್ಟ್ ಅಷ್ಟೇ ಇರುತ್ತೆ. ಇಷ್ಟು ಅಷ್ಟು ಅಂತಲ್ಲ, ನಾವು 1 ರೂಪಾಯಿ ಕೂಡ ಅರ್ನಿಂಗ್ಸ್ ಇಲ್ಲದೆ ಇರೋವ್ರಿಗೆ ಹ್ಞೂ. ಸೊ ಮನೆಯಲ್ಲಿ ಎಷ್ಟು ಅಷ್ಟು ಅರ್ನಿಂಗ್ಸ್ ಆಗ್ತಿದೆ ಹೆಣ್ಮಕ್ಳಿಗೆ ಅಂದರೆ ಅದು ಎಷ್ಟು ಯೂಸ್ಫುಲ್ಲು, ಅದರಿಂದ ನಮಗೆ ಎಷ್ಟು ಹೆಲ್ಪ್ ಆಗ್ತಿರುತ್ತೆ ಅನ್ನೋದನ್ನ ನಾವು ಹೇಳ್ಕೊಡಕ್ಕೆ ಆಗಲ್ಲ. ಥ್ಯಾಂಕ್ ಯು. ಹೆಣ್ಮಕ್ಳು ಥ್ಯಾಂಕ್ ಯು ಸೋ ಮಚ್ ಈ ಮಾತುಗಳಿಗೆ. ಹೆಣ್ಮಕ್ಳು ಎಲ್ಲದಕ್ಕೂ ಮನೆ ಮೇಲೆನೇ ಡಿಪೆಂಡ್ ಆಗ್ಬಿಟ್ಟಿರ್ತೀವಿ. ಹೌದು. ನಮ್ಮದೇ ಒಂದು ಅರ್ನಿಂಗ್ಸ್ ಅಂತ ಆದಾಗ ಸೊ ಅದೊಂಥರ ಪ್ರೌಡ್ ಮೂಮೆಂಟೇ ಬೇರೆ ಭವ್ಯ. ಮನೇಲೇ ಕೂತ್ಕೊಂಡು ಏನೋ ಸಂಪಾದನೆ ಮಾಡ್ತೀವಿ ಅಂದಾಗ ಅದೊಂಥರ ಖುಷಿ ಬೇರೆ. ನಮ್ಮ ಖರ್ಚುಗಳನ್ನ ನಾವು ಮೇಂಟೈನ್ ಮಾಡ್ಕೊಂಡ್ರೆ ಸಾಕಲ್ವಪ್ಪ, ಬೇರೆ ಏನು ಬೇಡ. ಹೌದು
ಹೆಣ್ಣು ಮಕ್ಕಳಿಗೆ ಅದೇ ಬೇಕು ಭವ್ಯ. ಮೇನ್ಲಿ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ಅಲ್ವಾ. ಬಟ್ ಅವ್ರಿಗೆ ಗೊತ್ತಿರಲ್ಲ ಇಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಜಾಯ್ನ್ ಆದಮೇಲೆ ಇಷ್ಟೆಲ್ಲ ಅಪರ್ಚುನಿಟಿ ಇದ್ದಾವೆ ಅಂತ ಯಾರಿಗೂ ಗೊತ್ತಿಲ್ಲ. ನೀವೇ ಅಂದ್ಕೊಂಡಿದ್ರಾ ಸ್ಟಾರ್ಟಿಂಗ್ ಜಾಯ್ನ್ ಆಗುವಾಗ? ಅಯ್ಯೋ ಸೀರಿಯಸ್ಲಿ ನಮ್ಮ ಮಾತಿದೆ, ನಾನು ಫಸ್ಟ್ ಜಾಯ್ನ್ ಆಗಿದ್ದೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾತ್ರ. ಹ್ಞೂ. ನಮಗೂ ಟ್ರಸ್ಟ್ ಇಲ್ಲ ಫಸ್ಟು, ಬಟ್ ಅದಾದ್ಮೇಲೆ ಮತ್ತೆ ನಾನು ಫ್ರೀಲ್ಯಾನ್ಸಿಂಗ್ ಮತ್ತೆ ಎಕ್ಸ್ಟ್ರಾ ಪೇ ಮಾಡಿ ಮತ್ತೆ ಜಾಯ್ನ್ ಆಗಿ ಒಂದು ವೀಕಲ್ಲೇ ಅಪ್ಗ್ರೇಡ್ ಆದ್ರಲ್ಲ ಭವ್ಯ 15,000 ಪ್ಯಾಕೇಜ್ಗೆ? ಒನ್ ವೀಕ್ ಅದೇನೆ ಅಪ್ಗ್ರೇಡ್ ಆದೆ ಹ್ಞೂ. ನಾನು. ಸೊ ಅಷ್ಟು ಟ್ರಸ್ಟ್ ಬಂತು ನಿಮ್ಮ ಮೇಲೆ. ಫಸ್ಟ್ ಇವತ್ತು ನನ್ನನ್ನು ಮನೇಲಿ ಕುತ್ಕೊಂಡು ಅನ್ಯೂಸ್ ಮಾಡೋ ಹಾಗೆ ಮಾಡಿದೆ. ತುಂಬಾನೇ ಹ್ಯಾಪಿ. ಎಸ್, ಖಂಡಿತವಾಗ್ಲೂ ಇನ್ನೂ ಒಳ್ಳೆ ಗ್ರೋತ್ ತೊಗೊಳ್ಳಿ. ಅಫಿಲಿಯೇಟ್ ಮಾರ್ಕೆಟಿಂಗ್ ಆಗಿರ್ಬೋದು, ಫ್ರೀಲಾನ್ಸಿಂಗ್. ಏನಂದರೆ ನೀವು ಎಷ್ಟು ಎಫರ್ಟ್ ಹಾಕ್ತೀರಾ ಅಷ್ಟೇ ಚೆನ್ನಾಗಿ ಗ್ರೋ ಆಗ್ತೀರಾ ಭವ್ಯ. ಅಷ್ಟೇ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆಯಲ್ವಾ, ಅದನ್ನೆಲ್ಲ ಸರಿ ಮಾಡಿಕೊಂಡು ಮತ್ತೆ ಕಮ್ ಬ್ಯಾಕ್ ಆಗಿ. ಖಂಡಿತವಾಗ್ಲೂ ನಾನು ಖಂಡಿತವಾಗ್ಲೂ ಆಲ್ವೇಸ್ ನನ್ನ ಕಡೆಯಿಂದ ಸಪೋರ್ಟ್ ಇರುತ್ತೆ ಭವ್ಯ, ತಲೆ ಕೆಡಿಸ್ಕೋಬೇಡಿ. ಹೌದು. ನಾನು ಅಲ್ಲಿ ಎವ್ರಿ ಟೈಮ್ ನಂಬ್ತೀನಿ ಮ್ಯಾಮ್. ಸೊ ಏನಿದ್ರು ನೀವು ನಮ್ಗೆ ಸಪೋರ್ಟ್ ಮಾಡಿದ್ರೆ ಹೌದು. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಓಕೆ ಭವ್ಯ, ಓಕೆ, ಥ್ಯಾಂಕ್ ಯು. ಓಕೆ. ಸೊ ವಿಡಿಯೋ ನೋಡಿದ್ರಲ್ವಾ. ಸೊ ನಾರ್ಮಲ್ ಹೌಸ್ ವೈಫು ಮಕ್ಕಳಿದ್ದಾರೆ, ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಜಾಯ್ನ್ ಆಗಿದ್ರು. ಫಸ್ಟ್ ಅವ್ರಿಗೆ ಡೌಟ್ಸ್ ಇತ್ತು. ಓಕೆ, 3500 ಕೋರ್ಸ್ಗೆ ಲಾಗಿನ್ ಆದ್ರು. ಮ್ಯಾಮ್ ಇಲ್ಲ, ನಾನು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಕೋತೀನಿ ಅಂತ ಹೇಳಿನೇ 3000 ಬೇಸಿಕ್ ಕೋರ್ಸ್ಗೆ ಜಾಯ್ನ್ ಆದ್ರು. ಆಫ್ಟರ್ ನಾವು 1 ವೀಕ್ ನನ್ನ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿಕೊಂಡು ನನ್ನ ಮೇಲೆ ನಂಬಿಕೆ ಬಂದು ಓಕೆ ಅರ್ನಿಂಗ್ಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಕ್ಲಾಸಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒನ್ ವೀಕ್ ಅಥವಾ 15 ಡೇಸ್ ಎಲ್ಲನೋ ಅವರು ಅಪ್ಗ್ರೇಡ್ ಆದ್ರು 15,000 ಪ್ಯಾಕೇಜ್ಗೆ. ಇವಾಗ ಅವ್ರಿಗೆ ಜಾಬ್ ಕೂಡ ಸಿಕ್ಕಿದೆ. ಹಾಗೆ ಜಾಬ್ ಮಾಡ್ತಾ ಇದ್ದೀರಲ್ವಾ, ಆ ಪ್ಲೇಸಲ್ಲೂ ಕೂಡ ತುಂಬ ಸಪೋರ್ಟಿವ್ ಇರುತ್ತೆ. ನಾನು ರೆಕಮೆಂಡ್ ಮಾಡ್ತೀನಿ ಅಂದರೆ 100ಗೆ 200% ನನ್ನ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗಿರಬೇಕು ಆ್ಯಂಡ್ ಸಪೋರ್ಟಿವ್ ಇರಬೇಕು. ಇದನ್ನು ನಾನು ನಿಜವಾಗ್ಲೂ ನಾನು ಅದನ್ನ ಸರ್ಚ್ ಮಾಡ್ತೀನಿ. ಯಾಕಂದರೆ ಹೆಂಗೋ ಜಾಬ್ ಕೊಡ್ಸೋಕ್ಕಾಗಲ್ಲ ಸ್ಟೂಡೆಂಟ್ಸ್ಗಳಿಗೆ. ಅವ್ರು ಕಂಫರ್ಟಬಲ್ ಇರಬೇಕು, ಟೈಮಿಂಗ್ಸ್ ಫ್ರೀ ಇರಬೇಕು ಆ್ಯಂಡ್ ಸ್ಯಾಲ್ರಿ ಕೂಡ ನಾರ್ಮಲ್ ಆಗಿ ಬರ್ತಿರಬೇಕು. ಆ ಥರ ಜಾಬ್ಗಳಿದ್ದರೆ ಮಾತ್ರ ನಾನು ಅಪ್ಲೈ ಮಾಡಿಸ್ತೀನಿ ನನ್ನ ಸ್ಟೂಡೆಂಟ್ಸ್ಗಳಿಗೆ. ಇವಾಗ ಅವ್ರಿಗೆ ಆ ಜಾಬ್ ಕೂಡ ಸಿಕ್ಕಿದೆ ಆ್ಯಂಡ್ ಇವಾಗ ವರ್ಕ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೋಡಿ, ನೀವು ನಿಮ್ಮ ಲೈಫಲ್ಲಿ ಏನಾದ್ರು ಭಯ ಪಡ್ತಾ ಇದ್ದೀನಿ, ಇನ್ವೆಸ್ಟ್ಮೆಂಟ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ, ನೀವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಇನ್ನು ಅದೇ ಲೈಫಲ್ಲೇ ಇರ್ತೀರಾ. ಬಟ್ ಅವರು ಅವತ್ತು ಡಿಸಿಷನ್ ತಗೊಂಡು ಮುಂದೆ ಬಂದಿದ್ದಕ್ಕೆ ಇವಾಗ ಮನೆಯಿಂದ ಕೂತ್ಕೊಂಡು ಅವರ ಫ್ರೀ ಟೈಮಲ್ಲಿ ವರ್ಕ್ ಮಾಡಿ ತಮ್ಮದೇ ಆದಂಥ ದುಡ್ಡನ್ನ ದುಡಿತಾ ಇದ್ದಾರೆ. ಸೊ ನಾವು ದುಡಿಯೋದ್ರಲ್ಲಿ ತುಂಬಾ ಖುಷಿ ಇರುತ್ತೆ. ಓಕೆ, ಅದು ದುಡ್ಡು ಅಂತ ಮ್ಯಾಟ್ರ್ ಅಲ್ಲ, ನಮ್ಮದೇ ಆದಂಥ ನಾವು ಕಷ್ಟಪಟ್ಟಿರೋ ದುಡ್ಡಲ್ಲಿ ನಾವು ಹೆಂಗ್ ಬೇಕಿದ್ರು ಇರ್ಬೋದು, ಒಂದು ಗೌರವ ಅನ್ನೋದು ಸಿಗತ್ತೆ ಅಲ್ವಾ. ಸೊ ನಿಮಗೂ ಆ ಗೌರವ ಬೇಕಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ. ಒಂದು ಡಿಸಿಷನ್ ತಗೊಂಡು ನೀವು ಜಾಯ್ನ್ ಆಗಿ. ನನ್ನ ಕಡೆಯಿಂದ ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ಕ್ಲಾಸಸ್ ಸಿಗ್ತಾ ಇದೆ. ಬ್ಯಾಚಸ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಲಿಮಿಟೆಡ್ ಸ್ಲಾಟ್ಸ್ ಮಾತ್ರ ಇರೋದು. ಒಂದ್ಸತಿ ನಾನು ಬ್ಯಾಚ್ನ ಓಪನ್ ಮಾಡಿ ಕ್ಲೋಸ್ ಮಾಡಿದ್ರೆ ಮತ್ತೆ ಓಪನ್ ಮಾಡಲ್ಲ. ಓಕೆ, ಸೊ ಇಂಟ್ರೆಸ್ಟ್ ಇದ್ರೆ ಡೈರೆಕ್ಟ್ಲಿ ನನ್ನ ಕನ್ನಡ ಮೆಂಟರ್ಶಿಪ್ಪೇ ಬೇಕು ಅಂತ ವೇಟ್ ಮಾಡ್ತಾ ಇದ್ರೆ ಅಮೌಂಟ್ ರೆಡಿ ಮಾಡಿಕೊಂಡು, ಹಿಂದೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ಅಮೌಂಟ್ ರೆಡಿ ಇದೆ ಅಂದರೆ ಇವತ್ತೇ ಜಾಯ್ನ್ ಆಗಿ. ಲೇಟ್ ಮಾಡೋಕ್ಕೆ ಹೋಗಬೇಡಿ. ಲೇಟ್ ಮಾಡಿದಷ್ಟು ನಿಮ್ಮ ಲೈಫಲ್ಲಿ ನೀವು ಅಪರ್ಚುನಿಟಿ ಅನ್ನೋದನ್ನ ಮಿಸ್ ಮಾಡ್ಕೋತೀರಾ. ಆಲ್ ದ ವೆರಿ ಬೆಸ್ಟ್ ಗೈಸ್. ನಿಮಗೂ ಕೂಡ ನನ್ನ ಮೆಂಟರ್ಶಿಪ್ಪಲ್ಲಿ ಜಾಯ್ನ್ ಆಗಬೇಕಂತ ಅಂದರೆ ಇವತ್ತೇ ಕಾಲ್ ಮಾಡಿ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ, ಅಥವಾ ಈ ವಿಡಿಯೋಗೆ ಜಾಯ್ನ್ ಅಂತ ಮೆಸೇಜ್ ಮಾಡಿ. ಥ್ಯಾಂಕ್ ಯು.